ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪರ್ಸನಲ್ ಲೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಪ್ ಟು 40 ಲಕ್ಷ ರೂಪಾಯಿವರೆಗೆ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ನೀವು ಪರ್ಸನಲ್ ಲೋನ್ನ ತಗೊಬೋದು. ಹೌದು, ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ನಿಮ್ಮ ಸಿವಿಲ್ ಚೆನ್ನಾಗಿತ್ತು ಅಂತಂದರೆ, ನಿಮ್ಮ ಇನ್ಕಮ್ ಇಲ್ಲಿ ಚೆನ್ನಾಗಿತ್ತು ಅಂತಂದರೆ ಅಪ್ ಟು 40 ಲಕ್ಷ ರೂಪಾಯಿವರೆಗೂ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪರ್ಸನಲ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು, ಯಾರಿಗೆಲ್ಲ ಇಲ್ಲಿ ಲೋನ್ ಸಿಗುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಷ್ಟು ಟೆನ್ಯೂರ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ. ನಿಮ್ಗೆ ಏನಾದರೂ ತುಂಬಾ ಕಷ್ಟ ಇತ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತಂದ್ರೆ, ನಿಮಗೆ ಈ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪರ್ಸನಲ್ ಲೋನ್ ಸಿಗುತ್ತೆ. ಸೊ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಕೂಡ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಒಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲದಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಫಸ್ಟ್ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್, ಅಪ್ಲೈ ಪ್ರಾಸೆಸ್ನ. ಅದಾದ ನಂತರ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬಹುದು. ಓಕೆನಾ. ಸೊ ಮೊದಲದಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಅದು ಡೈರೆಕ್ಟ್ ಲಿಂಕ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಇಲ್ಲಿ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ. ಫಸ್ಟ್ನೇದಾಗಿ ಇಲ್ಲಿ ನೋಡ್ತಾ ಇರಬಹುದು, ನೀವು 1 ಲಕ್ಷ ರೂಪಾಯಿ ಲೋನ್ನ ತಗೊಂತಿದ್ದೀರಾ ಅಂತಂದ್ರೆ ಇಲ್ಲಿ ಇಂಟ್ರೆಸ್ಟ್ 17.44% ಆಗಿದೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಇಂಟ್ರೆಸ್ಟ್ ರೇಟು ಚೇಂಜಸ್ ಆಗ್ಬೋದು. ಅಪ್ ಟು ಇಲ್ಲಿ 25% ವರೆಗೂ ಇರುತ್ತೆ. ಅಂಡ್ ಇಲ್ಲಿ ಲೋನ್ ಅಮೌಂಟ್ ನೋಡ್ತಾ ಇರಬಹುದು. ನೀವು ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ನಿಮಗೆ ಇಲ್ಲಿ ಎಷ್ಟು ಲೋನ್ ಅಮೌಂಟ್ ಬೇಕು ಅಷ್ಟು ನೀವು ಇಲ್ಲಿ ಹಾಕೊಂಡ್ಬಿಟ್ಟು ನೀವು ನೋಡ್ಕೊಳ್ಳಿ. ಲೆಟ್ಸ್ ಸಪೋಸ್ ಇವಾಗ 10 ಲಕ್ಷ ನಿಮ್ಗೆ ಏನಾದರೂ ಬೇಕು ಅನ್ಕೊಳ್ಳಿ. ಸೊ ಇಲ್ಲಿ ನಾನು 10 ಲಕ್ಷನ ಹಾಕೊಂತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಓಕೆ, 10 ಲಕ್ಷ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಲೆಟ್ಸ್ ಸಪೋಸ್ ಇವಾಗ 19% ಇಲ್ಲಿ ಇಂಟ್ರೆಸ್ಟ್ ರೇಟನ್ನು ಇಟ್ಕೊಂಡಿದ್ದೀನಿ. ಓಕೆ, ಸೊ 19.2%. ಆ್ಯಂಡ್ ಇಲ್ಲಿ ನೀವು ಟೆನ್ಯೂರ್ ನೋಡ್ತಾ ಇರ್ಬೋದು, 5 ವರ್ಷಕ್ಕೆ ತೊಗೊತಾ ಇದ್ದೀರಾ. ಸೊ ನೀವು ಇಲ್ಲಿ ಟೆನ್ಯೂರ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ಎಷ್ಟು ಟೆನ್ಯೂರ್ ಬೇಕೋ ಅಷ್ಟು ಇಲ್ಲಿ ಹಾಕ್ಕೋಬೇಕು ಗೈಸ್. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೋಲ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ. ಸೊ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಲೆಟ್ಸ್ ಸಪೋಸ್ ಇವಾಗ 3 ವರ್ಷಕ್ಕೆ ಬೇಕು, 10 ಲಕ್ಷ ಲೋನು, 19.2% ಇಂಟ್ರೆಸ್ಟ್ ಹಂಗೆ ಪ್ರಾನಮು. 3 ವರ್ಷಕ್ಕೆ ಇಲ್ಲಿ 36,757 ರೂಪಾಯಿ ಇಲ್ಲಿ ಟೋಟಲ್ ಮಂತ್ಲಿ EMI ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಕೊಟ್ಟಿರೋ ನೋಡ್ತಾ ಇರ್ಬೋದು. ಇನ್ಸ್ಟೆಂಟ್ ಆಗಿ ನಿಮಗೆ ಲೋನ್ ಸಿಗುತ್ತೆ, 0 ಕೊಲೆಟ್ರಲ್ ಇರುತ್ತೆ. ಆ್ಯಂಡ್ ಇಲ್ಲಿ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. 40 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ. ಪ್ರೀ ಅಪ್ರೂವ್ಡ್ ಲೋನ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಎಕ್ಸಿಸ್ಟಿಂಗ್ ಕೋಟಕ್ ಕಸ್ಟಮರ್ ಆಗಿದ್ರೆ ನೀವು 0 ಕೊಲೆಟ್ರಲ್ ರಿಕ್ವೈರ್ಮೆಂಟ್ ಇರುತ್ತೆ. ಯಾವುದೇ ಕೊಲೆಟ್ರಲ್ ಕೊಡುವಂಥ ಅವಶ್ಯಕತೆ ಇಲ್ಲ. ಫ್ಲೆಕ್ಸಿಬಲ್ ರಿಪೇಮೆಂಟ್ ಆಪ್ಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ 1 ರಿಂದ 6 ವರ್ಷದವರೆಗೆ ಲೋನ್ ಇಲ್ಲಿ ಟೆನ್ಯೂರ್ ಕೊಡ್ತಾ ಇದ್ದಾರೆ. ನಂತರ ಇಲ್ಲಿ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಲೋನ್ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 11% per annum ಅಂತಾನೆ ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ. ಆ್ಯಂಡ್ 5 ಲಕ್ಷ ರೂಪಾಯಿವರೆಗೆ ಲೋನ್ ಜಸ್ಟ್ 30 ನಿಮಿಷದಲ್ಲಿ ಅಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲನೂ ಕೂಡ. KYC ಕೂಡ ನೀವು ಡಿಜಿಟಲ್ ರೂಪದಲ್ಲೇ ಮಾಡ್ಕೋಬೋದು. ಜಸ್ಟ್ ವೆರಿಫಿಕೇಷನನ್ನು ಮಾಡ್ಕೋಬೇಕಾಗಿರುತ್ತೆ, ಅದು ಡಿಜಿಲಾಕರ್ ಅಂತ. ಓಕೆನಾ. ಸೊ ಇಲ್ಲಿ ಏನು ಡಿಜಿಲಾಕರ್ ನಿಮ್ಮದು ಅಕೌಂಟ್ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಡಿಜಿಟಲಿ ಎಲ್ಲ ವೆರಿಫೈ ಮಾಡ್ಕೊತಾರೆ ನೀವು ಅಪ್ಲೋಡ್ ಮಾಡಿದ ತಕ್ಷಣ. ಓಕೆನಾ. ಸೊ ಇಲ್ಲಿ ಇನ್ಸ್ಟೆಂಟ್ ಆಗಿ ಲೋನನ್ನು ಸಿಗ್ತಾ ಇದೆ ಗೈಸ್. ಆ್ಯಂಡ್ ಇದರ ಒಂದು EMI ಕ್ಯಾಲ್ಕುಲೇಟರ್ ಆಲ್ರೆಡಿ ನಾವು ನೋಡಿದ್ವಲ್ಲ. ಸೊ ಈಗ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲಿಜಿಬಿಲಿಟಿ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೂಡ. ಸೊ ನೀವು ಇಲ್ಲಿ ಇಂಡಿಯನ್ ಆಗಿರಬೇಕು, ನೀವು ಸ್ಯಾಲರಿಡ್ ಪರ್ಸನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 21 ವರ್ಷದಿಂದ 60 ವರ್ಷದ ಒಳಗೆ ಇರಬೇಕಾಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಇಲ್ಲಿ ನೀವು ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅವರು ಕೂಡ ನಡೆಯುತ್ತೆ. ಸೊ ಇಲ್ಲಿ MNC ಏನು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ನೀವು ಇಲ್ಲಿ ಲೋನ ತೊಗೊಬೋದು. ಆ್ಯಂಡ್ ಇಲ್ಲಿ ಮಿನಿಮಮ್ ಮಂತ್ಲಿ ಇನ್ಕಮ್ಮು ಇಲ್ಲಿ ಕೊಟ್ಟಿದ್ದಾರೆ. 25,000 ಮಿನಿಮಮ್ ಇರಬೇಕು. ಮಿನಿಮಮ್ ನೀವು 25,000 ಸ್ಯಾಲರಿ ತೊಗೊತಾ ಇದ್ರಿ ಅಂತಂದರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ನಾನ್ ಕೋಟಕ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ 30,000 ಇರಬೇಕು. ಓಕೆ, ನೀವು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ 25,000 ಇರಬೇಕಾಗಿರುತ್ತೆ. ಓಕೆನಾ. ಸೊ ಇಷ್ಟು ಸ್ಯಾಲ್ರಿ ಇತ್ತು ಅಂತಂದರೆ ನೀವು ಎಲಿಜಿಬಲ್ ಆಗಿರ್ತೀರ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನು ಇಲ್ಲಿ ಗ್ರಾಜುಯೇಷನ್ ನಿಮ್ಮದು ಸೊ ಕಂಪ್ಲೀಟ್ ಆಗಿರಬೇಕು. ಹಂಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ ಗೈಸ್. ಓಕೆನಾ. ಸೊ ಇವಾಗ ಕೊಟ್ಟಿದ್ದಾರೆ ಎಲ್ಲನೂ ನೀವು ನೋಡ್ಕೊಬೋದು. ನಂತರ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಸೊ ಇಲ್ಲಿ 11% per annum ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ. 3% ಲೋನ್ ಅಮೌಂಟ್ ಮೇಲೆ ಮತ್ತು ಅಪ್ಲಿಕಬಲ್ ಟ್ಯಾಕ್ಸಸ್ ಮೇಲೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದಿರುತ್ತೆ 3%. ಓಕೆನಾ. ಸೊ ಇದು ನಾನ್ ರಿಫಂಡಬಲ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇಲ್ಲಿ ಪ್ರೀಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ. ನೀವೇನಾದರೂ ಇಲ್ಲಿ ಪ್ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ. ಆ್ಯಂಡ್ ರಿಪೇಮೆಂಟ್ ಮತ್ತು ಮೂಡ್ ಸ್ವ್ಯಾಪ್ ಚಾರ್ಜಸ್ ಇರುತ್ತೆ, ಅದು 500 ರೂಪಾಯಿ ಇರುತ್ತೆ. ನಂತರ EMI ಬೌನ್ಸ್ ಚಾರ್ಜಸ್ ಕೂಡ 500 ರೂಪಾಯಿ ಇರುತ್ತೆ ಗೈಸ್. ಓಕೆನಾ. ಸೊ ಇಷ್ಟು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ನಂತರ ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಕೂಡ ಎಲ್ಲನೂ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ. ಸೊ ನೀವು ನೋಡ್ಕೊಬೋದು. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರಿಕ್ವೈರ್ಡ್ ಇದೆ ಅಂತಂದರೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಮತ್ತು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗಿರುತ್ತೆ 3 ತಿಂಗಳಿದು. ಸೊ ಇಷ್ಟು ಕೊಟ್ಟರೆ ಸಾಕು, ನೀವು ಇವಾಗ ಅಪ್ಲೈ ಮಾಡ್ಕೋಬೋದು. ನಿಮ್ಮದು ಸ್ಯಾಲರಿಡ್ ಬ್ಯಾಂಕ್ ಅಕೌಂಟು ಇರಬೇಕಾಗಿರುತ್ತೆ. ಓಕೆನಾ. ಹಾಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಿ. ಇವಾಗ ಅಪ್ಲೈ ಪ್ರಾಸೆಸ್ನ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ವ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಮೊದಲೇದಾಗಿ ಈ ಒಂದು ಲೊಕೇಶನ್ ಏನು ಕೇಳುತ್ತೆ ಅದನ್ನು ನೀವು ಅಲೋ ಮಾಡ್ಕೋಬೇಕು ಗೈಸ್. ಓಕೆನಾ. ಸೊ ಇಲ್ಲ ಅಂತಂದರೆ ನೀವು ಇಲ್ಲಿ
ಸೈಟ್ಸಲ್ಲಿ ಹೋಗ್ಬಿಟ್ಟು ಅಲೋ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ಮೊದಲೇದಾಗಿ ಇಲ್ಲಿ ಕೇಳ್ತಾ ಇದೆ, ನೀವು ಕೋಟಕ್ ಕಸ್ಟಮರ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ನೀವೇನಾದರೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ನನ್ನ ಕೇಸಲ್ಲಿ ಇಲ್ಲಿ ನೋ ಇದೆ, ಸೊ ನಾನು ನೋ ಅಂತ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ, ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಅಪ್ಲಿಕೇಶನನ್ನು ಸ್ಟಾರ್ಟ್ ಆಗುತ್ತೆ. ಮೊದಲೇದಾಗಿ ಇಲ್ಲಿ ನಿಮ್ಮ ಒಂದು ಪ್ಯಾನ್ನಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಫುಲ್ ನೇಮನ್ನು ಹಾಕಬೇಕಾಗಿರುತ್ತೆ, ಅದನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೊಬೇಕು. ಅದಾದ ನಂತರ ಕರೆಂಟ್ ಸಿಟಿ ಕೇಳುತ್ತೆ, ನೀವು ಯಾವ ಒಂದು ಸಿಟಿನಲ್ಲಿ ಇದ್ದೀರಾ, ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಅಂತ ಕೇಳ್ತಾ ಇದೆ. ಇಲ್ಲ ಅಂತಂದರೆ ಇಲ್ಲಿ ಅದರ್ ಸಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಸಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ, ಓಕೆನಾ, ನೇಮನ್ನು. ನಂತರ ಇಲ್ಲಿ ಇಮೇಲ್ ಐ ಡಿನ ಎಂಟರ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ಐ ಡಿಯನ್ನು. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾರೆ, ನೀವು ಸ್ಯಾಲ್ರಿಡ್ ಆಗಿದ್ದರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ಕೊಳ್ಳಿ. ನಂತರ ನೆಟ್ ಮಂತ್ಲಿ ಇನ್ಕಮನ್ನು ಕೇಳ್ತದೆ ಅಥವಾ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂತ ಕೇಳ್ತಾ ಇದೆ, ಅಂದರೆ ಇಲ್ಲಿ ನಿಮ್ಮದು ಎಷ್ಟು ಸ್ಯಾಲ್ರಿ ಕೈಗೆ ಬರ್ತಾ ಇದೆ ಅದನ್ನು ಇಲ್ಲಿ ಹಾಕ್ಕೊಳ್ಳಿ, ಓಕೆನಾ. ಸೊ ನಂತರ ಇಲ್ಲಿ ವೆರಿಫೈ ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒ ಟಿ ಪಿ ನಿಮಗೆ ಬರುತ್ತೆ. ಆ ಒಂದು ಒ ಟಿ ಪಿನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆಫರ್ ಅನ್ನೋದು ಬರುತ್ತೆ. ಓಕೆ, ಇವಾಗ ನನಗೆ ಮೇಲ್ಗಡೆ ಒ ಟಿ ಪಿ ಅನ್ನೋದು ಬಂದಿದೆ, ಒ ಟಿ ಪಿನ ಎಂಟರ್ ಮಾಡ್ಕೊಂಡಿದ್ದೀನಿ. ಇವಾಗ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ವೆರಿಫೈ ಆಗುತ್ತೆ. ನಂತರ ಇವಾಗ ಪ್ಯಾನ್ ಡೀಟೇಲ್ಸ್ ಕೇಳುತ್ತೆ, ಪ್ಯಾನ್ ನಂಬರ್ನ ಎಂಟರ್ ಮಾಡಿಕೆ ಕೇಳುತ್ತೆ. ಪ್ಯಾನ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅದಾದ ನಂತರ ಗೈಸ್ ನಿಮ್ಮ ಒಂದು CRN ನಂಬರ್ನ ಚೂಸ್ ಮಾಡಲಿಕ್ಕೆ ಕೇಳುತ್ತೆ. ನೀವು ಆಲ್ರೆಡಿ ಕೋಟಕ್ ಕಸ್ಟಮರ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ನಾವು ಅವಾಗ ಒಂದು ಟೈಮಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೆ, 0 ಬ್ಯಾಲೆನ್ಸ್ ಅಕೌಂಟ್ನ, 81 ಅಕೌಂಟ್ನ. ಸೊ ಅದನ್ನು ಇವಾಗ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಮದು CRN ನಂಬರ್ ಇಲ್ಲ ಅಂತಂದರೆ ಅದೇ ತೊಗೊಂಡಿರುತ್ತೆ, ಓಕೆನಾ, ಇಲ್ಲ ಅಂತಂದರೆ ಓಕೆನಾ. ಸೊ ಇವಾಗ ಬರುತ್ತೆ, ಇವಾಗ ನಿಮಗೆ 6 ಡಿಜಿಟಿಂದು ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ಎಂಟರ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಓಕೆ ಗೈಸ್, ನಂತರ ಒ ಟಿ ಪಿ ಕೊಟ್ಟ ಮೇಲೆ ನಿಮಗೆ ಆಫರ್ ಅನ್ನೋದು ಬರುತ್ತೆ. ನಿಮಗೆ ಎಷ್ಟು ಆಫರ್ ಬರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ನಂತರ ಟೆನ್ಯೂರ್ ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ, ಟೆನ್ಯೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ EMI ಬರುತ್ತೆ, ನಿಮಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೋ ಅಷ್ಟು EMIನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಸೊ ಕಸ್ಟಮೈಸ್ ಮಾಡ್ಕೊಂಡ ತಕ್ಷಣ ನಂತರ ನೀವು ಕಂಟಿನ್ಯೂ ಮಾಡ್ಕೊಬೇಕು. ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಎಲ್ಲ ಪ್ರೊಫೆಷನಲ್ ಡೀಟೇಲ್ಸನ್ನು ಕೇಳುತ್ತೆ, ಪ್ರೊಫೆಷನಲ್ ಡೀಟೇಲ್ಸನ್ನು ಕೊಡಬೇಕು. ನಂತರ KYC ಕಂಪ್ಲೀಟ್ ಮಾಡಲಿಕ್ಕೆ ಹೇಳುತ್ತೆ, ಸೆಲ್ಫಿ ವಿಡಿಯೋ ಕೊಡಲಿಕ್ಕೆ ಹೇಳುತ್ತೆ, ಸೆಲ್ಫಿ ವಿಡಿಯೋ ಕೊಡಬೇಕು. ಪ್ಯಾನ್ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು, ಸೊ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸೆಲ್ಫಿ ವಿಡಿಯೋ ಕೊಡಬೇಕು. ಅದಾದ ನಂತರ ಪ್ಯಾನ್ ಡೀಟೇಲ್ಸನ್ನು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ, ಅಂದರೆ ಫೋಟೋನ ಕೊಡಲಿಕ್ಕೆ ಹೇಳುತ್ತೆ, ಅಪ್ಲೋಡ್ ಮಾಡಲಿಕ್ಕೆ ಅಪ್ಲೋಡ್ ಮಾಡ್ಕೋಬೇಕು. ನಂತರ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳುತ್ತೆ, ನೆಕ್ಸ್ಟು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬೇಕು. ಅದಾದ ನಂತರ ಇಲ್ಲಿ ಲೋನ್ ಅಗ್ರಿಮೆಂಟ್ ಅನ್ನೋದು ಬರುತ್ತೆ, ಲೋನ್ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಬೇಕು. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ ನಂತರ ಇನ್ಸ್ಟಂಟ್ ಆಗಿ ನಿಮಗೆ ಅಮೌಂಟ್ ಅನ್ನೋದು ಡಿಸ್ಪೋಸ್ ಮಾಡಿ ಕೊಡ್ತಾರೆ ಗೈಸ್, ಓಕೆನಾ. ಸೊ ಇನ್ಸ್ಟಂಟ್ ಆಗಿ ಲೋನ್ನ ಕೊಡ್ತಾ ಇದೆ ಇವಾಗ ಕೋಟಕ್ ಮಹೀಂದ್ರಾ ಬ್ಯಾಂಕ್. ನಿಮ್ಮ ಒಂದು ಲೊಕೇಶನಲ್ಲಿ ಅವೈಲೇಬಲ್ ಇತ್ತು, ಸರ್ವಿಸಸ್ ಕೊಡ್ತಾ ಇತ್ತು ಅಂತಂದರೆ ನೀವು ಇನ್ಸ್ಟಂಟ್ ಆಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪರ್ಸನಲ್ ಲೋನ್ನ ತಗೊಬೋದು. ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಅಪ್ಲೈ ಪ್ರಾಸೆಸ್ನ. ಇವಾಗಂತೂ ನಾನು ನಿಮಗೆ ಇಷ್ಟೊಂದು ತೋರಿಸ್ಕೊಟ್ಟಿದ್ದೀನಿ. ಇವಾಗ ನನ್ನ ಒಂದು ಲೊಕೇಶನಲ್ಲಿ ಇಲ್ಲ ಗೈಸ್, ನನಗೆ ಗೊತ್ತಿಲ್ಲ ಏಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಇಲ್ಲದೆ ಇರೋ ಕಾರಣದಿಂದ ನಾನು ಮುಂದೆ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ನಿಮ್ಮದು ಬಂತು ಅಂತಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ, ಡಿಸ್ಪೋಸ್ ಮಾಡಿ ಕೊಡ್ತಾರೆ. ವಿತಿನ್ ಇಲ್ಲಿ 24 hours to 48 hours ನಿಮಗೆ ಅಮೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ, ಓಕೆನಾ. ಸೊ ಇಷ್ಟಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಇನ್ನೂ ನಿಮಗೆ ಸಾಲ ಸಿಗ್ತಾ ಇಲ್ಲ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಅಂತಂದರೆ ನೀವು ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡ್ಬೋದು. ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆ್ಯಂಡ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್. ನಿಮ್ಮದು ಕೂಡ ಆಗುತ್ತೆ. ನೀವೇನಾದರೂ ಲೋನ್ ಇಲ್ಲಿ ತೊಗೊತೀರಾ ಅಂತಂದರೆ 1 ಲಕ್ಷ ರೂಪಾಯಿವರೆಗೆ ಟ್ರೂ ಬ್ಯಾಲೆನ್ಸಲ್ಲಿ ಲೋನ್ ಸಿಗುತ್ತೆ ಗೈಸ್. ಆ್ಯಂಡ್ ಈಸಿಲಿ ಲೋನ್ ತಗೋಬೋದು ಟ್ರೂ ಬ್ಯಾಲೆನ್ಸಲ್ಲಿ. ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಟ್ರೂ ಬ್ಯಾಲೆನ್ಸಲ್ಲಿ ಲೋನ್ ಸಿಗುತ್ತೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಲೋನ್ನ ತೊಗೊಂಬಿಟ್ಟು ಜೊತೆಗೆ ರೀಪೇಮೆಂಟ್ ಮಾಡಿಬಿಟ್ಟು ಕೂಡ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಓಕೆನಾ. ಸೊ ಆ ಒಂದು ವಿಡಿಯೋನ ನೋಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಸೊ ಯಾಕೆ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.